ಬಳೆ ಚೂರಲಿ ಚಿಟಿಕೆ ಹಾಕಿ ಕಾಲು ಧೂಳ ತೆಗೆದು ಕೆನ್ನೀರಲಿ ನಿವಾಳಿಸಿ ಮಂತ್ರ ಮಂತ್ರಗಳಿಂದ ಕಾಪಾಡಿದವಳು ಮಾಯಕಾತೀವಳು. ಸ್ವರ್ಗಕ್ಕೂ ಮಿಗಿಲು ಅವಳ ಮಡಿಲು. ತಾಯ ತೌಡೂರ ನಿಧಿಯಾಗಿ ಎಲ್ಲ ಕಷ್ಟಕ್ಕೂ ಆಸರಾದವಳು. ಸೊಸೆ ಕೊಟ್ಟ ರೊಟ್ಟಿಯನ್ನು ಸರದಲ್ಲಿ ಮುಚ್ಚಿಟ್ಟು ಆಸೆಯಿಂದ ಮಗಳ ಮಕ್ಕಳಿಗೆ ತಂದು ಕೊಡುವವಳು. ಕೆರೆದಂಡೆಯಲ್ಲಿ ಸಿಕ್ಕ ಯಾರದೋ ಮಗಳ ಮಿರುಗುವ ಜಾಕೆಟ್ಟನ್ನು ಮೊಮ್ಮಗಳಿಗೆ ಹಾಕಿ ನಲಿದವಳು. ದುಡ್ಡಿಲ್ಲದೆ ಟಿಕೆಟ್ಗೆ ಕಂಡಕ್ಟರ್ ಕಣ್ತಪ್ಪಿಸಿ ಮೊಮ್ಮಕ್ಕಳ ಅಡಗಿಸಿ ತನ್ನ ನೆರಿಗೆಯಲ್ಲಿ ಬಚ್ಚಿಟ್ಟುಕೊಂಡವಳು. ಗಡಿ ದಾಟದವಳು. ಪರವೂರ ತೀರ್ಥಕ್ಷೇತ್ರಗಳಿಗಾಗಿ ಗುಡಿಗೆ ಹೋಗದೆ ಗಡಿಗೆ ನೀರ ಹೊತ್ತವಳು. ಅಕ್ಕರೆಯಲ್ಲಿ ಮೊಮ್ಮಕ್ಕಳ ಹೊತ್ತು ಜಾತ್ರೆಯಲ್ಲಿ ಸಕ್ಕರೆ ಮಿಠಾಯಿ ಬೆಂಡು ಬತ್ತಾಸು ಕೊಡಿಸಿದವಳು. ಅವಳ ಚರ್ಮದ ಸುಕ್ಕು ಅವಳ ವಯಸ್ಸಿಗೆ ಪುರಾವೆ. ಅವಳಲ್ಲಿ ಪತ್ತಲವಿರಲಿಲ್ಲ. ಕಿವಿಯೋಲೆ ಜೋಕಾಲಿ ಆಡುವವು. ಯಾರ ಉಸಾಬರಿಗೂ ಹೋಗದೆ ಅರೆಗಳಿಗೆ ಕೂರದೆ ಊರೂರ ಸುತ್ತದೆ ದುಡಿಮೆಯೇ ಕೈಲಾಸವೆಂದವಳು. ಕುರಿ ಕೋಳಿ ದನ ಕರುಗೆ ಹೊತ್ತೊತ್ತಿಗೆ ಮೇವಿಟ್ಟು ಸಾರಿಸಿ ಕೊಟ್ಟಿಗೆಯ ಮೈಯೆಲ್ಲ ಸಗಣಿ ಪರಿಮಳದವಳು. ಜೀವನದುದ್ದಕ್ಕೂ ಗೇರು ಬಡಕಲಾದ ಜೋಡೆತ್ತುಗಳಿಗೆ ದಯ ತೋರಿ ಕಸಾಯಿ ಖಾನೆಗೆ ಅಟ್ಟರೆ ಸಲಕಿದವರು. ಹರಿಯುತ್ತಿದ್ದರು ದುಃಖದ ಕಟ್ಟೆ ಅಜ್ಜನ ಹೆಣದ ಮುಂದೆ. ಕುರಿಮರಿಯ ಮಂದೆಗೆ ಬಿಡಲು ಎಚ್ಚರಿಸಿದವಳು. ಹೆಣಕ್ಕೆ ಸ್ನಾನ ಮಾಡಿಸಿ ಕೆಸೆದ ಪ್ಲಾಸ್ಟಿಕ್ ಚೆಂಬಿಗೆ ಹಣ ಕೊಡುವರು ಎಂದು ಲೆಕ್ಕ ಹಾಕಿದವಳು. ನೂರಾರು ಬಿಳಲುಗಳು ಆಳಕ್ಕಿಳಿದ ತಾಯಿ ಬೇಕು. ಕರುಳ ಬಳ್ಳಿ ಕತ್ತರಿಸಿಕೊಂಡು ಸಿಡಿದ ಬಿತ್ತಗಳಿಗೆ ಹೊಳೆಯುವಳು. ಎಲೆ ಅಡಿಕೆ ಸುಣ್ಣವ ಹದವಾಗಿ ಬೆರೆಸಿ ಕುಟ್ಟಾಣಿಯಲ್ಲಿ ಕೊಟ್ಟಿ ಕೊಟ್ಟಿ ಪುಡಿ ಮಾಡಿ ಬಾಯಿ ತುಂಬ ಮೆತ್ತು ರಸ ಹೀರಿ ಕಸ ಉಗಿದು ಜೀವನ ಸಾರ ಇಷ್ಟೇ ಎಂದು ಸಂದೇಶ ನೀಡಿದವಳು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಕವಿತೆಯನ್ನು ವಾಚಿಸಿದವರು ಕೃಷ್ಣಪಾಯಿ ಹಾಗಲವಾಡಿಯವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಈಗ ಕವಿತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಅಭಿಜ್ಞಾ PM ಗೌಡ ಅವರು. ಸಿದ್ಧತೆಗಾಗಿ ನಳಿನ ಡಿ ಚಿಕ್ಕಮಗಳೂರು. ಈಗ ಕವಿತೆಯ ಪ್ರಸ್ತುತಿ ಅಭಿಜ್ಞಾ PM ಗೌಡ. ಎಲ್ಲರಿಗೂ ನಮಸ್ಕಾರ. ನನ್ನ ಕವಿತೆಯ ಶೀರ್ಷಿಕೆ ಮೋಪತ್ಯ ಸ್ವಗತ. ನಾನು ಕೇವಲ ಬಣ್ಣದ ಮೇಣವಲ್ಲ, ಜಗತ್ತಿಗೆ ಬೆಳಕು ನೀಡಲು ಬಂದ ಮೌನ ಸೊಡಲು. ನನ್ನ ಜನ್ಮ ವೃತ್ತಾಂತದ ಕತೆ ಸಾರುತ್ತಿದೆ ನಿರಂತರ 108